ನಮಸ್ತೆ ಎಲ್ರಿಗೂ ಅನು ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ಅನಿತಾ. ಇವತ್ತಿನ ರೆಸಿಪಿನಲ್ಲಿ ತುಂಬ ಸುಲಭವಾಗಿ ಮೊಸಪ್ಪನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಪಾಲಕ್ಕು ಮತ್ತು ಕಿಲ್ಕಿರೆನ ಬಳಸಿ ಯಾವ ರೀತಿ ಮೊಸಪ್ಪನ್ನ ತುಂಬಾ ಸುಲಭವಾಗಿ ಒಂದೇ ಸರಿ ಕುಕ್ಕರಲ್ಲಿ ಎಲ್ಲದನ್ನು ಹಾಕಿ ಈಸಿಯಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತಗೊಂಡು ಅದಕ್ಕೆ 2 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಗೆಡ್ಡೆ ಬೆಳ್ಳುಳ್ಳಿ, ಹಾಗೆಯೇ 2 ಟೊಮೊಟೊ, ಮೀಡಿಯಮ್ ಸೈಜ್ 2 ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು 4 ರಿಂದ 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪು ತೊಗರಿಬೇಳೆನ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಸ್ಪೂನು ಬೇಳೆ ಸಾಂಬಾರು ಪುಡಿ. ಇದು ಬೇಳೆ ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಯಾಕೆಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಿ, ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಪಾಲಕ್ ಸೊಪ್ಪು ಹಾಗೆಯೇ ಕಿಲ್ಕಿರೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಎರಡು ಥರ ಸೊಪ್ಪನ್ನ ತೊಗೊಂಡಿದ್ದೀನಿ. ನಿಮಗೆ ಯಾವುದಿರುತ್ತೋ ಆ ಸೊಪ್ಪಲ್ಲಿ ಸೇಮ್ ವಿಧಾನದಲ್ಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು. ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಸಾಮಗ್ರಿನೆಲ್ಲ ಹಾಕ್ಕೊಂಡಿರುವಂಥ ಕುಕ್ಕರ್ ಒಳಗಡೆ ಹಾಕ್ಕೊಂಬಿಡೋಣ. ನೋಡಿ, ಇವಾಗ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ರುಬ್ಕೊಳ್ತಾ ಇಲ್ಲ, ಮಸ್ಕೊಳ್ತಾ ಇರೋದ್ರಿಂದ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನೀವೇನಾದರೂ ರುಬ್ಕೊಳ್ತೀರಾ ಅಂತಂದರೆ ನೀವು ತೊಳೆದಿರೋದನ್ನು 2 ಭಾಗ ಮಾಡಿದ್ರೆ ಸಾಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಸೊಪ್ಪೆಲ್ಲ ಹಾಕಿದ್ಮೇಲೆ ನಾನು ಆವಾಗಲೇ ಕೊತ್ತಂಬರಿ ಸೊಪ್ಪನ್ನ ಹಾಗೆಯೇ ಹಾಕ್ಕೊಂಡಿದ್ದೆ, ರುಬ್ಕೊಳ್ಳೋದಕ್ಕೆ ಅಂತೇಳಿ ಹಾಗೆಯೇ ಹಾಕ್ಕೊಂಡಿದ್ದೆ. ನಾನು ಮೊನ್ನೆ ವಿಡಿಯೋದಲ್ಲಿ ರುಬ್ಬಿರುವಂಥ ಮೊಸಪ್ಪನ್ನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಇವಾಗ ನೋಡಿ, ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಂಡು 3 ಗ್ಲಾಸ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಸೊಪ್ಪು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಒಂದು 4 ವಿಸಲ್ ಬರ್ಸ್ಕೊಳ್ಳೋಣ. ಕುಕ್ಕರ್ ಮುಚ್ಚಳನ ಮುಚ್ಚಿ 4 ವಿಸಲ್ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಾಂಬಾರು ಸೊಪ್ಪೆಲ್ಲ ಬೆಂದಿದೆ ಅಂಥೇಳಿ. ಟೊಮೊಟೊ, ಸೊಪ್ಪು, ನಾವು ಹಾಕಿರುವಂಥ ಸಾಮಗ್ರಿಗಳು, ಬೇಳೆ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ, ಬೆಂದು ಮೊಸಪ್ಪಾಗಿರುತ್ತೆ. ಆ ರೀತಿ ಆಗಿರುತ್ತೆ 4 ವಿಸಲ್ಗೆ. ಹಾಗೆಯೇ ನಾವು ಸೊಪ್ಪನ್ನು ರುಬ್ಕೊಳ್ತೀವಿ ಅಂತಂದರೆ 1 ವಿಸಲ್ ಬರ್ಸ್ಕೊಂಡ್ರೆ ಸಾಕು, ಅರ್ಧಂಬರ್ಧ ಬೆಂದಿದ್ರೆ ಸಾಕು. ನಾವು ರುಬ್ಬೋದ್ರಿಂದ ಮಿಕ್ಸಿ ಜಾರಲ್ಲೇ ಅದೆಲ್ಲ ಗ್ರೈಂಡ್ ಆಗಿಬಿಡುತ್ತೆ. ಇವಾಗ ನೋಡಿ, ನಾನು ಕುಕ್ಕರ್ ಮುಚ್ಚಳನ ಓಪನ್ ಮಾಡಿದ್ಮೇಲೆ ಅದು ಬಿಸಿ ಇರುವಾಗಲೇ ನಾವು ಈ ರೀತಿ ಮಸ್ಕೊಳ್ಬೇಕು. ಈ ರೀತಿ ಮಸಿಯೋ ಒಂದು ಕೋಲಿಲ್ಲ ಅಂತಂದರೆ ನೀವು ಸ್ಪೂನಲ್ಲಿ, ನಾವು ಯಾವ ಸ್ಪೂನಲ್ಲಿ ಸಾಂಬಾರನ್ನ ತಗೊಳ್ತೀವಿ ನೋಡಿ, ಆ ಸ್ಪೂನಲ್ಲಿ ಮಸ್ಕೊಳ್ಬೋದು. ನನಗೆ ಅದರಲ್ಲಿ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಈ ರೀತಿ ಮಸಿಯೋ ವಿಸ್ಕರಲ್ಲಿ ನಾನು ಮಸ್ಕೊಳ್ತಾ ಇದ್ದೀನಿ. ಇದಿಲ್ಲ ಅಂತಂದರೆ ನೀವು ಆ ಸ್ಪೂನಲ್ಲಿ ಕೂಡ ಮಸ್ಕೊಳ್ಬೋದು. ನೋಡಿ, ನಾನು ಕೂಡ ಅರ್ಧಂಬರ್ಧ ಈ ರೀತಿ ಮಸ್ಕೊಂಡ್ರೆ ಸಾಕು. ಚೆನ್ನಾಗಿ ಮಸ್ಕೊಂಡಿದ್ದೀನಿ. ಇವಾಗ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ, ಈ ರೀತಿ ಮಸ್ಕೊಂಡಿದ್ದೀನಿ. ಇವಾಗ ಇದನ್ನು ಗ್ಯಾಸ್ ಮೇಲೆ ಇಟ್ಟು ಸ್ಟವ್ ಆನ್ ಮಾಡಿದ್ದೀನಿ. ಸ್ಟವ್ ಆನ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಟ್ಟು ಇದು ಒಂದೇ ಒಂದು ಕುದಿ ಬಂದರೆ ಸಾಕು, ಜಾಸ್ತಿ ಕುದಿಸ್ಕೊಳ್ಳೋದು ಬೇಡ. ಇದಕ್ಕೆ ಇವಾಗ ಒಗ್ಗರಣೆನ ಹಾಕ್ಕೊಂಬಿಡೋಣ. ಒಗ್ಗರಣೆ ಬಂದು ಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಹಾಗೆಯೇ ಕರಿಬೇವು, ಇದಿಷ್ಟೇ ನಾನು ಒಗ್ಗರಣೆಗೆ ಹಾಕ್ಕೊಂಡಿರೋದು. ಯಾಕೆಂದರೆ ರುಬ್ಬಿಲ್ಲ, ನಾನು ರುಬ್ಬಿದರೆ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೆ, ರುಬ್ಬಿಲ್ಲ. ಇಲ್ಲಿ ಈರುಳ್ಳಿ ಆಲ್ರೆಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿರೋದ್ರಿಂದ ಬರೀ ಒಗ್ಗರಣೆಗಷ್ಟೇ ಹಾಕ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ, ಮತ್ತು ಕರಿಬೇವು, ಹಾಗೆಯೇ ಸಾಸಿವೆ, ಜೀರಿಗೆ, ಇದಿಷ್ಟೇ ಒಗ್ಗರಣೆ ಹಾಕ್ಕೊಂಡಿರೋದು. ನೋಡಿ, ಸಿಂಪಲಾಗಿ ಸಾಂಬಾರು ಎಷ್ಟು ಚೆನ್ನಾಗಿ ರೆಡಿ ಆಯಿತು ಅಂತ. ಇವಾಗ ಒಂದು ಸರ್ವಿಂಗ್ ಬೌಲ್ಗೂ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿದ್ರಲ್ವಾ, ಇಷ್ಟೇ. ಇದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.